ನಮಸ್ಕಾರ ಸ್ನೇಹಿತರೆ. ನಮ್ಮ ಮನೆ ದೊಡ್ಡದಾಗಿರಬೇಕು ಅಂತ ಎಲ್ಲರೂ ಬಯಸುತ್ತಾರೆ. ಆದರೆ ಮನೆ ದೊಡ್ಡದಾಗಿರುವುದಕ್ಕಿಂತಲೂ ಅದು ಸ್ವಚ್ಛವಾಗಿ, ನೀಟಾಗಿ ಮತ್ತು ಅಚ್ಚುಕಟ್ಟಾಗಿ ಇರುವುದೇ ಹೆಚ್ಚು ಮುಖ್ಯ. ಕೆಲವೊಮ್ಮೆ ಮನೆ ಸ್ವಚ್ಛ ಮಾಡಲು ದಿನವಿಡೀ ಸಮಯ ಬೇಕಾಗುತ್ತದೆ ಎಂದು ನಮಗೆ ಅನಿಸುತ್ತದೆ. ಆದರೆ ಕೆಲವು ಸಣ್ಣ ಸಣ್ಣ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಪ್ರತಿದಿನ ಹೆಚ್ಚು ಕಷ್ಟಪಡದೆ ಮನೆಯನ್ನು ನೀಟಾಗಿ ಇಟ್ಟುಕೊಳ್ಳಬಹುದು. ಹಾಗಾದರೆ ಮನೆ ಯಾವಾಗಲೂ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಕಾಣಲು ಸಹಾಯ ಮಾಡುವ 5 ಸರಳ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1. ವಸ್ತುಗಳನ್ನು ಬಳಸಿದ ಜಾಗದಲ್ಲೇ ಮತ್ತೆ ಇಡುವುದು. ಮನೆ ಅಸ್ತವ್ಯಸ್ತವಾಗಲು ಮುಖ್ಯ ಕಾರಣಗಳಲ್ಲಿ ಒಂದು ವಸ್ತುಗಳನ್ನು ಬಳಸಿದ ನಂತರ ಅವುಗಳನ್ನು ಎಲ್ಲೆಂದರಲ್ಲಿ ಇಡುವುದು. ಬಟ್ಟೆ, ಪುಸ್ತಕ, ಕೀ, ಚಾರ್ಜರ್, ಆಟಿಕೆ ಅಥವಾ ಅಡುಗೆ ಸಾಮಾನು ಬಳಸಿದ ನಂತರ ಅವುಗಳನ್ನು ಅದರ ಜಾಗದಲ್ಲಿ ಇಡುವ ಅಭ್ಯಾಸ ಮಾಡಿಕೊಳ್ಳಿ. ನಂತರ ಇಡೋಣ ಎಂದು ಬಿಟ್ಟರೆ ಸಣ್ಣ ಸಣ್ಣ ಕೆಲಸಗಳು ಸೇರಿ ದೊಡ್ಡ ಕೆಲಸವಾಗುತ್ತದೆ. 2. ಅಡುಗೆ ಮನೆ ಮತ್ತು ಸಿಂಕನ್ನು ಹೆಚ್ಚು ಸಮಯ ಹಾಗೆಯೇ ಬಿಡಬೇಡಿ. ಮನೆಯ ಸ್ವಚ್ಛತೆಯಲ್ಲಿ ಅಡುಗೆ ಮನೆಗೆ ವಿಶೇಷ ಗಮನ ಕೊಡಬೇಕು. ಊಟ ಮಾಡಿದ ನಂತರ ಪಾತ್ರೆಗಳನ್ನು ಬಿಟ್ಟುಬಿಡುವುದು, ಅಡುಗೆ ಮಾಡಿದ ನಂತರ ಸ್ಟವ್ ಸ್ವಚ್ಛ ಮಾಡದೇ ಇರುವುದು ಅಥವಾ ಸಿಂಕ್ನಲ್ಲಿ ಪಾತ್ರೆಗಳನ್ನು ರಾಶಿ ಮಾಡುವುದು ಇವೆಲ್ಲವೂ ಅಡುಗೆ ಮನೆ ಅಸ್ತವ್ಯಸ್ತವಾಗಿ ಕಾಣುವಂತೆ ಮಾಡುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಊಟದ ನಂತರ ಪಾತ್ರೆಗಳನ್ನು ತೊಳೆಯಿರಿ. ಅಡುಗೆ ಮಾಡಿದ ನಂತರ ಸ್ಟವ್ ಮತ್ತು ಕೌಂಟರ್ಗಳನ್ನು ಒರೆಸಿ. ಸಿಂಕ್ನಲ್ಲಿ ಕಸ ಅಥವಾ ಆಹಾರದ ಅವಶೇಷಗಳನ್ನು ಬಿಟ್ಟುಬಿಡಬೇಡಿ. ಅಡುಗೆ ಮನೆಯಲ್ಲಿ ನೆಲದಲ್ಲಿ ನೀರು ಬಿದ್ದಿದ್ದರೆ ಕೂಡಲೇ ಒರೆಸಿ. 3. ಪ್ರತಿದಿನ ಸ್ವಲ್ಪ ಸಮಯ ಕ್ಲೀನಪ್ಗೆ ಮೀಸಲಿಡಿ. ಮನೆ ಸ್ವಚ್ಛ ಮಾಡಲು ವಾರಾಂತ್ಯದಲ್ಲಿ ಗಂಟೆಗಟ್ಟಲೆ ಸಮಯ ಮೀಸಲಿಡುವುದಕ್ಕಿಂತ ಪ್ರತಿದಿನ ಸ್ವಲ್ಪ ಸಮಯ ಮನೆ ಅಚ್ಚುಕಟ್ಟಾಗಿಡಲು ಬಳಸುವುದು ಉತ್ತಮ. ಬೆಳಿಗ್ಗೆ ಅಥವಾ ಸಂಜೆ 10 ರಿಂದ 15 ನಿಮಿಷ ಮನೆಯ ಸುತ್ತ ಒಂದು ಸಣ್ಣ ಕ್ಲೀನಪ್ ಮಾಡಬಹುದು. 4. ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಜಾಸ್ತಿ ಸಂಗ್ರಹಿಸಬೇಡಿ. ಮನೆ ಸ್ವಚ್ಛವಾಗಿದ್ದರೂ ಎಲ್ಲೆಡೆ ತುಂಬ ವಸ್ತುಗಳಿದ್ದರೆ ಮನೆ ಅಸ್ತವ್ಯಸ್ತವಾಗಿ ಕಾಣಬಹುದು. ನಾವು ಬಳಸದೇ ಇರುವ ವಸ್ತುಗಳನ್ನು ವರ್ಷಗಟ್ಟಲೆ ಹಾಗೆಯೇ ಇಟ್ಟುಕೊಳ್ಳುವ ಅಭ್ಯಾಸ ಕೆಲವರಿಗಿರುತ್ತದೆ. ಅದನ್ನು ಮಾಡಬೇಡಿ. ಈ ಅಭ್ಯಾಸ ಕೂಡ ಮನೆ ಸ್ವಚ್ಛವಾಗಿ ಇರಲು ಸಹಾಯ ಮಾಡುತ್ತದೆ. 5. ಪ್ರತಿಯೊಂದು ವಸ್ತುವಿಗೂ ಒಂದು ನಿಗದಿತ ಜಾಗ ಇರಲಿ. ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಒಂದು ಸ್ವಂತ ಜಾಗ ಇದ್ದರೆ ಮನೆ ನೀಟಾಗಿ ಇಡುವುದು ತುಂಬ ಸುಲಭ. ಇದರಿಂದ ಒಂದು ವಸ್ತುವನ್ನು ಹುಡುಕಲು ಇಡೀ ಮನೆ ಹುಡುಕಬೇಕಾಗುವುದಿಲ್ಲ. ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದಲೇ ಬಳಸಿದ ವಸ್ತುವನ್ನು ಅದರ ಜಾಗದಲ್ಲಿ ಇಡುವುದು ಎಂಬ ಅಭ್ಯಾಸ ಕಲಿಸಿದರೆ ಮನೆಯ ಸ್ವಚ್ಛತೆಯನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿರುತ್ತದೆ. ಮನೆ ಯಾವಾಗಲೂ ನೀಟಾಗಿರಲು ಕೆಲವು ಸರಳ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. 1. ಬಳಸಿದ ವಸ್ತುಗಳನ್ನು ಅದರ ಜಾಗಕ್ಕೆ ಇಡಿ. 2. ಪ್ರತಿದಿನ ಸ್ವಲ್ಪ ಸಮಯ ಕ್ಲೀನಪ್ ಮಾಡಿ. 3. ಅಡುಗೆ ಮಾಡಿದ ನಂತರ ಅಡುಗೆ ಮನೆಯನ್ನು ಅಚ್ಚುಕಟ್ಟಾಗಿ ಇಡಿ. 4. ಕಸವನ್ನು ಕಸದ ಬುಟ್ಟಿಗೆ ಹಾಕಿ. 5. ಅಗತ್ಯವಿಲ್ಲದ ವಸ್ತುಗಳನ್ನು ಕಾಲಕಾಲಕ್ಕೆ ವಿಂಗಡಿಸಿ. 6. ಮನೆಯ ಎಲ್ಲ ಸದಸ್ಯರು ಸ್ವಚ್ಛತೆಯಲ್ಲಿ ತಮ್ಮ ಪಾತ್ರ ವಹಿಸುವಂತೆ ಮಾಡಿ. ಏನು ಮಾಡಬಾರದು? 1. ನಂತರ ಮಾಡೋಣ ಎಂದು ಸಣ್ಣ ಕೆಲಸಗಳನ್ನು ಪದೇ ಪದೇ ಮುಂದೂಡಬೇಡಿ. 2. ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ. 3. ಸಿಂಕಲ್ಲಿ ಪಾತ್ರೆಗಳನ್ನು ದೀರ್ಘಕಾಲ ರಾಶಿ ಮಾಡಬೇಡಿ. 4. ಬೇಡವಾದ ವಸ್ತುಗಳನ್ನು ವರ್ಷಾನುಗಟ್ಟಲೆ ಸಂಗ್ರಹಿಸಿಡಬೇಡಿ. 5. ವಿವಿಧ ಕ್ಲೀನಿಂಗ್ ಕೆಮಿಕಲ್ಗಳನ್ನು ಒಂದಕ್ಕೊಂದು ಮಿಶ್ರಣ ಮಾಡಬೇಡಿ. ಸ್ನೇಹಿತರೆ, ಮನೆ ಸ್ವಚ್ಛವಾಗಿರಲು ಪ್ರತಿದಿನ ದೊಡ್ಡ ಕೆಲಸ ಮಾಡಬೇಕೆಂದಿಲ್ಲ. ಸಣ್ಣ ಸಣ್ಣ ಸ್ವಚ್ಛತೆಯ ಅಭ್ಯಾಸಗಳು ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಮನೆಯ ಸ್ವಚ್ಛತೆ ಒಬ್ಬರ ಜವಾಬ್ದಾರಿಯಲ್ಲ. ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಇಟ್ಟು ಸಣ್ಣ ಸಣ್ಣ ಕೆಲಸಗಳಲ್ಲಿ ಸಹಾಯ ಮಾಡಿದರೆ ಮನೆ ಯಾವಾಗಲೂ ಅಚ್ಚುಕಟ್ಟಾಗಿ ಇರುತ್ತದೆ. ಹಾಗಾಗಿ ಇಂದಿನಿಂದಲೇ ಒಂದು ಸಣ್ಣ ನಿಯಮ ಮಾಡಿಕೊಳ್ಳಿ. ತೆಗೆದುಕೊಂಡ ವಸ್ತು ಬಳಸಿದ ನಂತರ ಮತ್ತೆ ಅದರ ಜಾಗಕ್ಕೆ ಎಂದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.